ಇಸ್ಲಾಂ ಧರ್ಮದ ವಧು-ವರರಿಗೆ ಉಚಿತ ಸಾಮೂಹಿಕ ವಿವಾಹಗಳು. ಅಂಜುಮನ್ ಇ ಇಸ್ಲಾಂ ಆಡಳಿತ ಮಂಡಳಿಯು ಹಾಗೂ ಖಿದ್ಮತ್ ಇ ಮಿಲ್ಲತ್ ನೇತೃತ್ವದಲ್ಲಿ ಪ್ರಥಮ ವರ್ಷದ ಉಚಿತ ಸಾಮೂಹಿಕ ವಿವಾಹಗಳನ್ನು ಹಮ್ಮಿಕೊಳ್ಳಲಾಗಿದೆ. ಮುಳಗುಂದ ಪಟ್ಟಣದಲ್ಲಿ ಅಂಜುಮನ್ ಇ ಇಸ್ಲಾಂ ಆಡಳಿತ ಮಂಡಳಿಯ ಮತ್ತು ಖಿದ್ಮತ್ ಇ ಮಿಲ್ಲತ್ ಸಹಯೋಗದಲ್ಲಿ ಮಹಾನ್ ಮಾನವತಾವಾದಿ ಪೈಗಂಬರರು ಪ್ರವಾದಿ ಹಜರತ್ ಮೊಹಮ್ಮದ್ ರಸೂಲುಲ್ಲಾ ಸ್ವಸಂಘ ಅವರ ಜಯಂತ್ಯೋತ್ಸವದ ಈದ್ ಮಿಲಾದ್ ನಬಿ ಅಂಗನವಾಡಿ ಪ್ರಥಮ ವರ್ಷದ ಇಸ್ಲಾಂ ಧರ್ಮದ ವಧುವರರಿಗೆ ಉಚಿತ ಸಾಮೂಹಿಕ ವಿವಾಹಗಳನ್ನು ಮಾಡುವುದಾಗಿ ನಿರ್ಧರಿಸಿದ್ದಾರೆ. ಈ ಸಭೆಯಲ್ಲಿ ಅಂಜುಮನ್ ಅಧ್ಯಕ್ಷರಾದಂತಹ ಶ್ರೀ ತಾಜುದ್ದೀನ್ ಎಂ ಖಿಂಡ್ರಿ ಮಾತನಾಡಿ, ದಿನಾಂಕ 14/9/2025 ರವಿವಾರದ ದಿನ ಈದ್ ಮಿಲಾದ್ ನಬಿ ಪ್ರಯುಕ್ತ ಮುಳಗುಂದ ಪಟ್ಟಣದಲ್ಲಿ ನಡೆಯುವ ಉಚಿತ ಸಾಮೂಹಿಕ ವಿವಾಹಕ್ಕೆ ಯಾವ ಆತಂಕವಿಲ್ಲದೆ ವಧುವರರು ನಮ್ಮ ಹತ್ತಿರ ಬಂದು ಮಾಹಿತಿ ಮತ್ತು ಅವರ ದಾಖಲೆಗಳನ್ನು ತಮ್ಮ ಜಮಾತಿನ ಒಪ್ಪಿಗೆ ಪತ್ರವನ್ನು ಪಡೆದು ಇಬ್ಬರ ಸದಸ್ಯರ ಸಮ್ಮುಖದಲ್ಲಿ ಮುಳಗುಂದ ಅಂಜುಮನ್ ಇಸ್ಲಾಂ ಆಡಳಿತ ಮಂಡಳಿಯ ಹಾಗೂ ಖಿದ್ಮತ್ ಎ ಮಿಲ್ಲತ್ ಸಮಿತಿಯಲ್ಲಿ ನಿಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ಮತ್ತು ನೀವು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 7/9/2025 ಒಳಗಾಗಿ ಸಲ್ಲಿಸಬೇಕೆಂದು ಹೇಳಿಕೊಂಡಿದ್ದಾರೆ. ಈ ಸದುಪಯೋಗವನ್ನು ಎಲ್ಲಾ ಇಸ್ಲಾಂ ಧರ್ಮದ बांधवों पಡೆದುಕೊಳ್ಳಬೇಕೆಂದು ವಿನಂತಿಸಿದರು. अंजुमन इस्लाम जो तंजीम कमेटी के जानिब से पहली मर्तबा जो है ये ख्याल किया है कि सामूहिक शादी जो किया जा रहा है इसमें अंजुमन कमेटी के हमारे और इसके बाद जो है खिदमत मिलत कमेटी के जानिब से तमाम गाँव के लोगों की जानिब से की जा रही है. आप जो है इसके भरपूर कोशिश के साथ गांव में जो भी इसमें खिदमत में हिस्सा लेना चाहते हैं तो इसके तहत जो है जो भी चंदा वगैरह लेना चाहते हैं देना चाहते हैं तो क्या है कमेटी के मेम्बरान से जो है इसके ऑपरेटमेंट के नाम के साथ नंबर वगैरह भी दिया गया है. ताल्लुकात करके क्या है इतला देंगे तो इंशाल्लाह इसमें बहुत मदद होगी. और साथ में और भी ये मीटिंग जैसा ऐसा किया है और भी एक मरतबा उन्हें हमारे शादी महल में एक ऐसी मीटिंग बुला के जनरल जैसा बुलाए तो ये अच्छा होता है. या मस्जिदों में ऐलान कराए तो भी आपके सामने रखते भी नहीं पाते. ಈ ಒಂದು ನಮ್ಮ ಅಂಜುಮನ್ ಇಸ್ಲಾಂ ಆಡಳಿತ ಕಮಿಟಿ ವತಿಯಿಂದ ಇದು ಏನು ನಮ್ಮ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜಯಂತ್ಯೋತ್ಸವದ ಅಂಗವಾಗಿ ನಾವು ಉಚಿತವಾಗಿ ಬಡ ಜನರ ಸಾಮಾಜಿಕ ವಿವಾಹವನ್ನು ಹಮ್ಮಿಕೊಂಡಿದ್ದು ನಾವು ಈ ಹಿಂದೆ ಚುನಾವಣಾ ಪೂರ್ವ ನಮ್ಮ ಅಂಜುಮನ್ ಇಸ್ಲಾಂ ಕಮಿಟಿಯ ಚುನಾವಣಾ ಪೂರ್ವದಲ್ಲಿ ನಮ್ಮ ಒಂದು ಗ್ರೂಪ್ ಇದೆ. ನಮ್ಮ ಖಿದ್ಮತ್ ಮಿಲ್ಲತ್ ಗ್ರೂಪ್ ಇಂದ ನಾವೆಲ್ಲ ಈ ಹಿಂದೆ ಕೊಟ್ಟಂತ ಭರವಸೆಯಲ್ಲಿ ತಿಳಿಸಲಾಗಿತ್ತು. ಏನಪ್ಪಾ ಅಂತಂದ್ರೆ ಸಾಮಾಜಿಕ ವಿವಾಹ ಹಜರತ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜಯಂತ್ಯೋತ್ಸವದ ಅಂಗವಾಗಿ ನಾವು ಸಾಮಾಜಿಕ ವಿವಾಹ ಮಾಡುತ್ತೇವೆ ಅಂತ ಹೇಳಿದ್ವಿ. ಈ ಹಿಂದೆ ಮಾತು ನಮ್ ಗ್ಯಾರಂಟಿ ಅಂತ ಹೇಳಿ ಒಂದು ಅದರಲ್ಲಿ ನೋಂದಾಯಿಸಲಾಗಿತ್ತು. ಆ ಒಂದು ದಿಶೆಯಲ್ಲಿ ಇಂದಿನ ಈ ವರ್ಷ ನಾವು ಹಜರತ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಈ ವರ್ಷ ನಾವು ಬಹು ವಿಜೃಂಭಣೆಯಿಂದ ನಮ್ಮ ಕಮಿಟಿಯಿಂದ ಏನು ಹಬ್ಬ ಆಚರಣೆ ಮಾಡೋದಿದೆ ಅದು ಮಾಡಿದ ನಂತರ ನಮ್ಮ ಅಂಜುಮನ್ ಇಸ್ಲಾಂ ಕಮಿಟಿಯ ಅಧ್ಯಕ್ಷರಾಗಿದ್ದ ಶ್ರೀಯುತ ತಾಜುದ್ದೀನ್ ಖಿಂಡ್ರಿ ಅವರ ನೇತೃತ್ವದಲ್ಲಿ ಒಂದು ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದ್ದು, ಈ ಸುದ್ದಿಗೋಷ್ಠಿಗೆ ನಮ್ಮ ಕರೆಗೆ ಹೋಗಲು ಬಂದಿರುವಂಥ ಪತ್ರಿಕಾ ಮಾಧ್ಯಮದ ಎಲ್ಲ ಸಹೋದರ ಹಿರಿಯರಿಗೆ ಹಾಗೂ ಸ್ನೇಹಿತರಿಗೆ ತುಂಬುವುದಾದ ಸ್ವಾಗತವನ್ನು ಕೋರ್ತಾ, ಜೊತೆಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಅಂಜುಮನ್ ಇಸ್ಲಾಂ ಕಮಿಟಿಯ ಸದಸ್ಯರು, ಸಹೋದರರು ಹಾಗೂ ಖಿದ್ಮತ್ ಮಿಲ್ಲತ್ ಗ್ರೂಪಿನ ಸದಸ್ಯರು ಕೂಡ ಬಂದಿರೋ ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಕೋರ್ತಾ, ಈ ಒಂದು ಸುದ್ದಿಗೋಷ್ಠಿಯನ್ನು ನಮ್ಮ ಖಿದ್ಮತ್ ಮಿಲ್ಲತ್ ಗ್ರೂಪ್ ಹಾಗೂ ಅಂಜುಮನ್ ಇಸ್ಲಾಂ ಕಮಿಟಿ ಉಪಾಧ್ಯಕ್ಷರಾದಂಥ ಶ್ರೀಯುತ ಅಬ್ದುಲ್ ಹಮೀದ್ ಮುಜಾರ್ ಅವರು ಈ ಒಂದು ಸುದ್ದಿಗೋಷ್ಠಿಯ ಕುರಿತು ಒಂದೆರಡು ಮಾತುಗಳನ್ನು ಮಾಡಿ ಮುಂದಿನ ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಅದೇನು ಚಾಲು ಇಲ್ಲ, ಆಮೇಲೆ ಅಂಜುಮನ್ ಇಸ್ಲಾಂ ಆಡಳಿತ ಮಂಡಳಿ ಹಾಗೂ ಖಿದ್ಮತ್ ಮಿಲ್ಲತ್ ಇವರ ಸಂಯುಕ್ತ ಆಶ್ರಯದಲ್ಲಿ ಈದ್ ಮಿಲಾದ್ ನಬಿ ಇವರ ಪ್ರಯುಕ್ತ ಆಶ್ರಯದಲ್ಲಿ 14/8/2025 ಪ್ರಪ್ರಥಮ ಬಾರಿಗೆ ಮುಳಗುಂದದಲ್ಲಿ ಸಾಮೂಹಿಕ ವಿವಾಹ
ಹಮ್ಮಿಕೊಳ್ಳಲಾಗಿದೆ. ಈ ಸಾಮೂಹಿಕ ವಿವಾಹ ಅಂದ್ರೇನ ಅಲ್ಪಸಂಖ್ಯಾತರ ಒಂದು ಇಸ್ಲಾಂ ಧರ್ಮದ ಮಹಿಳೆ ಮತ್ತು ಪುರುಷರಿಗೆ ಮಾತ್ರ ಇದರಲ್ಲಿ ಅವಕಾಶ ಇರುತ್ತದೆ. ಆದ ಕಾರಣ ಈ ಸತಿ ನಾವು ಮೊದಲನೇ ವರ್ಷ ಆದ ಕಾರಣ ಈಗಾಗಲೇ ದಿನಗಳು ಭಾಳ ಆಗಿದೆ, ಇನ್ನೇನು ಈ ತಿಂಗಳ ಬಾಕಿ ಇದೆ. ಅದ್ರ ಸಲುವಾಗಿ ಈ ಒಂದು ಇಲ್ಲಿ ಬಂದಂಥ ಮಾಧ್ಯಮದ ಮಿತ್ರರು ಈ ಒಂದು ಸಾಮೂಹಿಕ ವಿವಾಹದ ಬಗ್ಗೆ ಸಾಕಷ್ಟು ಪ್ರಚಾರವನ್ನು ಮಾಡಬೇಕಂತ ತಮ್ಮಲ್ಲಿ ಕರ್ತವ್ಯ ವಿನಂತಿ. ಅದೇ ಥರ ತಮ್ಮಲ್ಲಿ ಬಂದಂಥ ಯಾವುದೇ ಈ ವಧುವರರ ಮಾಹಿತಿ ಬಂದಲ್ಲಿ ನಮ್ಮ ಅಂಜುಮನೆ ಇಸ್ಲಾಂ ಕಮಿಟಿಯವರಿಗೆ ತಿಳಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತ ಈ ಸತಿ ನಾವು ಪ್ರಥಮ ಬಾರಿಗೆ ಮಾಡ್ತಾ ಇರೋದ್ರಿಂದ ಸಾಕಷ್ಟು ಒತ್ತಡ ಇದೆ. ಆದ ಕಾರಣ ಈ ನಮ್ಮ ಮುಳುಗುಂದ ಅಂಜುಮನ್ ಕಮಿಟಿ ಹಾಗೂ ಖಿದ್ಮತ್ ಮಿಲ್ಲತ್ ಕೊಡ್ತಿನ ಎಲ್ಲ ಸದಸ್ಯರು ಹಾಗೂ ಮುಳುಗುಂದದ ಇನ್ನೂ ಗುರು ಹಿರಿಯರು ಎಲ್ಲರೂ ಕೂಡಿಕೊಂಡು ಇದಕ್ಕೆ ಸಹಾಯ ಸಹಕಾರದೊಂದಿಗೆ ಈ ಒಂದು ನಮ್ಮ ಸಾಮೂಹಿಕ ವಿವಾಹವನ್ನು ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊಂತ ಇನ್ನು ಮುಂದಿನ ನಿರ್ಮಾಣದಲ್ಲಿ ಇನ್ನೂ ಈಗ ಈಗ ಪ್ರಥಮ ಇದು ಇದೆ. ಈಗ ಎರಡನೇದಾಗಿ ನಾವು ಇನ್ಮೇಲೆ ಹೆಣ್ಣಿಗೆಗಾಗಿ ಅಡ್ಡಾಡ್ತೀವಿ. ಬಂದ ನಂತರ ಇನ್ನೂ ಒಂದು ಹೆಣ್ಣು ರೆಡಿ ಮಾಡಿ ಆದಷ್ಟು ಬೇಗ ನಾವು ಪ್ರಚಾರಗೊಳಿಸ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ತಿಳಿಸುತ್ತಾ ಇವತ್ತು ಬಂದಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ನನ್ನ ಮಾತನ್ನು